ಬೋರ್ ಬೇಡ ಸಾಲಿ ರಜಾ ಕೊಡೋಣ ಜಂಪಾರ ಕಡೆ ಅದು ತೋತಾರ ಬಿಡು ಬಾ ನೋಡತ್ಲಕ್ಕಿ ಏನ್ ಮಾಡಕತ್ತೀರಿ ಮಮ್ಮಿ? ಮತ್ತ ಇದು ಹೋಳಿಗೆ, ಇದು ಏನ್ ಮಾಡ್ತಾರ? ಜೋಳಿಗೆ ಪೂರಿ ಅತ್ತಿ ಏನ್ ಮಾಡ್ಲತ್ತಿ? ನೋಡ್ರಿ ಅದು ಒಳಗಿಂದ ಬೀಜದ ಎಲ್ಲ ತಗನ. ಟಾಟಾ ಬಾಯ್ ಬಾಯ್. ಪಾನಿಪುರಿ ಇವತ್ತ ಸೀಗಿ ಹುಣಿವಿ. ಕಾಳು ಇಂಥ ಕಾಳು ತುರಿಸಲಿ ಕಾಳು ಇಂಥ ಬುದ್ಧದ ಸಮಾಧಾನ ಇಲ್ಲ ನನಗೆ. ಅವನಿಗೆ ಬಿಡಬೇಕು ನಾನು ಪಡೆದೀವಿ. ನೋಡ್ರಿ ಎಂಥ ಕಾಲ ಬಂತು. ಅವಾಗೆಲ್ಲ ಎತ್ತು ತಂದು ಗಳೆ ಹೂಡಿ ಕುರ್ಗಿ ಪೂಜೆ ಮಾಡಿ ದಿಂಡು ಕಟ್ಟಿ ಎಷ್ಟು ಚಂದ ಹೊಲ ಬಿತ್ತುತ್ತಿದ್ರು. 4-5 ಮಂದಿ ಕೂಡಿ ಪೂಜೆ ಮಾಡಿ ತೆಂಗಿನಕಾಯಿ ಒಡೆದು ಹೊಲ ಬಿತ್ತಲಾಕತ್ರಂದ್ರೆ 5-6 ಜನ ಹೊಲ ತುಂಬ ಇರೋರು. ಈಗ ಏನಿಲ್ಲರಿ, ಒಂದು ಟ್ಯಾಕ್ಟರ್ ತರೋದು ಈ ರೀತಿ ಹೊಲನ ಬಿತ್ತಿಸ್ಬಿಡೋದು. ಇಂಥ ಕಾಲ ಬಂತ್ರಿ. ಮುಗೀತ್ರಿ. ಎತ್ತುಗಳು ಹಸು ದನ ಕರ ಅನ್ನೋದೆಲ್ಲ ಮರ್ತು ಬಿಡ್ಬೇಕಾಕೈತಿ. ಈ ಥರ ಬಂದೈತೆ ನೋಡ್ರಿ. ಆರಾಮಾಗಿ ಒಂದು ಹೊಲ ಬಿತ್ತಬೇಕಂದ್ರೆ ಒಂದು ದಿನ ಚಂತನ ಬಿತ್ತುತ್ತಿದ್ರು. ಊಟ ಮಾಡಿ ಎತ್ತುಗಳು ನೀರು ಕುಡಿಸೋ ಅವಕ್ಕೆ ಮೇವು ಹಾಕು ಅಂಥೇಳಿ. ಈ ಸದ್ದು ಏನಿಲ್ಲರಿ, ಟ್ಯಾಕ್ಟರ್ ಹಚ್ಚಿದ್ರೆ 10 ನಿಮಿಷನಾಗ ಹೊಲ 1 ಎಕರೆ ಹೊಲ ಬಿತ್ತಿ ಹೋಗ್ಬಿಡ್ತೈತ್ರಿ. ಈ ಥರ ಕಾಲ ಬಂದೈತಿ ಈಗ. ಇನ್ನು ಜೋಳ ಗೋಧಿ ಹಾಕ್ಲಿಕ್ಕೆ ಶುರು ಮಾಡ್ತಾರೇನ. ಮಳೆ ಅಂತೂ ಭರ್ಜರಿ ಮಳೆ ಆಗ್ಬಿಟ್ಟೈತಿ. ನೋಡ್ತಿರ್ಬೋದು ಇಲ್ಲಿ ಮಳೆ ಬಂದ ಈ ಥರ ಕೌಲಿಗಳು ಬಂದ್ಬಿಟ್ಟು ನೀರು ಹರಿದು ಈಗ ಸ್ವಲ್ಪ ನೆಲ ಸ್ವಲ್ಪ ಗಾಳಾಡ್ದಂಗೆ ಆಗೈತೆ. ಹಾಗಾಗಿ ಈಗ ಹೊಲನ ಜೋಳ ಬಿತ್ತಲಾಕ ರೆಡಿ ಮಾಡ್ಕೊಂಡಾರು. ಹಾಗೆ ನಾವು ಮನ್ಯಾಗ ಅಡುಗೆ ಕೂಡ ರೆಡಿ ಮಾಡ್ಕೊಳತ್ತಿದ್ವಿ. ಇವತ್ತು ಹುಣಿವಿ ಇರೋದ್ರಿಂದ ಸಿಗಿ ಹುಣಿದಿನ ಹೊಲನೂ ಬಿತ್ತಿಸೋದು ಒಳ್ಳೇದಾಯಿತು. ಇವರು ಕೂಡ ಪೂಜೆ ಮಾಡಿದ್ರು. ಗಾಡಿ ಟ್ಯಾಕ್ಟರ್ ಪೂಜೆ ಮಾಡಿಬಿಟ್ಟೆ ಬಿತ್ತೋಕೆ ಶುರು ಮಾಡಿದ್ರು. ಎತ್ತಾಗಲಿ ಟ್ಯಾಕ್ಟರ್ಲೇ ಆಗಲಿ ಪೂಜೆ ಮಾಡಿ ಬಿತ್ತಬೇಕು. ಏನು ಮಾಡಕತ್ತೀರಿ ಮಮ್ಮಿ? ನಾನು ಸಾರು ಪಲ್ಯ ಪುಂಡೆ ಪಲ್ಯ ಮಾಡೀವಿ. ಪುಂಡೆ ಪಲ್ಯ ಇವತ್ತು ಸೀಗಿ ಹುಣಿವಿ. ಪುಂಡೆ ಪಲ್ಯ ಮಾಡ್ತಾರೆ ಇವತ್ತು. ಅಂದ್ರೆ ಇದಕ್ಕೆ ಪುಂಡೆ ಪಲ್ಯ, ಸೊಗಸಿ ಪಲ್ಯ, ಹುಂಚಿ ಪಲ್ಯ, ಪಾಲಕ್ ಪಲ್ಯ, ಹೆಸ್ರು ಕಾಳು, ಮೆಟ್ಗೆ ಕಾಳು ಅವೆಲ್ಲ ಕಾಳು ಹೇಳಿನಿ. ಅದನ್ನೆಲ್ಲ ಹಾಕಿ ಕುದಿಸಿ ಈ ಥರ ಮಾಡೀವಿ. ಇನ್ನು ನೆಕ್ಸ್ಟ್ ಇದಕ್ಕೆ ಇದು ಹಾಕಬೇಕು. ಚಮಚ ಕಾಳ್ತು. ಈ ಸದ್ಯ ಇದಕ್ಕೆ ಬೆಳ್ಳುಳ್ಳಿ, ಅರಿಶಿನ, ಎಣ್ಣೆ ಹಾಕಿ ಉಪ್ಪು ಹಾಕಿ ಈ ಒಗ್ಗರಣೆ ಮಾಡೋದಿಲ್ಲ. ಅಟ್ಟೆ ಕುದ್ಸಕ ಹಾಕಿ ಮುಚ್ಚಿಬಿಡ್ಬೇಕು. ರೆಡಿ ಆಯ್ತು. ಕಡುಬು ಮಾಡ್ಬೇಕಿನ ಊರ್ನ ರುಬ್ಬಿಟ್ಟಾರ. ಕಡುಬು ಬೇಕತ್ರಿ. ಕಡುಬು ಪುಂಡೆ ಪಲ್ಯಕ್ಕ ಕಡುಬು ಬೇಕಲ್ಲ ಹುಳಕ್ಕ. ಸೀಗಿ ಹುಣ್ಣಿಮೆ ಮಾಡ್ತಾರ ಮಾಡೋರು. ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗಿ
ಉಂಡು ಬರ್ತಾವ ನೋಡ್ರಿ ನಾವು ಹೊಲಕ್ಕೆ ಹೋಗಿ ಉಂಡು ಬರಂ. ನೀವು ಹೊಲ್ದಾಗೆ ಇದ್ದಿರಲ್ಲ ಯಾವ ಹೊಲಕ್ಕೆ ಹೋಗ್ತೀರಿ ಮತ್ತೆ ಅದಕ್ಕೆ ಅಲ್ಲೇ ಹೊಲ್ದಾಗ ಹೋಗಿ ಉಂಡು ಬರಂ. ಈ ಥರ ಬೆಳ್ಳುಳ್ಳಿ ಹಾಕಿ ಮೇಲೆ ಇಡೋದ್ರಿ, ಮೇಲೆ ಇಡೋದು. ಮತ್ತೆ ಅದು ಎಲ್ಲ ಕಡೆ ಹಾಗಾಗುತ್ತೆ ಅತ್ತಿ. ಅದಾಗುತ್ತೆ ಆಮೇಲೆ ನೋಡಿ. ಅದನ್ನ ಹೋಗ್ತಿ ಅತ್ತಿ ಇಲ್ಲಿ ಹಿಟ್ಟು ಕಲಸಕ್ಕೆ ಇಟ್ಟಾರೆ ಅಂತ ತೋರಿಸ್ಬಾರ್ದು. ಅಲ್ಲಿ ಹಿಟ್ಟು ಕಲಸಿಟ್ರು ಮತ್ತೆ ಅವಾಗಲೇನು ಹಿಟ್ಟು ಕಲಸಿಟ್ರು ಇದು ಹೂರ್ಣ ನೋಡಿ. ಹೂರ್ಣ ರುಬ್ಬಿಟ್ರು ಚಾಣೆ ರುಬ್ಬ್ಯಾರ ಹೂರ್ಣ. ಅದಕ್ಕೆ ಆಗಲೇ ಬಾಧೆ ಬರಲಿಲ್ಲ. ಎರಡು ಚೆನ್ನಿತ್ತು ಇದು ಹೂರ್ಣ ಮೆತ್ತಗಾದ ನೋಡ್ರಿ. ಮಸಿ ಹತ್ತದ ಪ್ಯಾಂಟ್. ಏಯ್ ತಿನ್ಬೇಡಪ್ಪ ರೀ, ತಿನ್ನಲೇ ಹೂವ ಆ ಪೋರ್ಟಿಲ್ಲ ಕೂತದ. ತಿಂದ ಮಾಡತ್ತೀರಿ ಚಜ್ಜಿ ಕಡುಬು ಮಾಡತ್ತೀವಿ. ಅದಕ್ಕೆ ಚಜ್ಜಿ ಕಡುಬ ಇವತ್ತ ಹುಣಿವಿ. ಹ್ಞೂ ಹುಣಿವಿ ದಿವಸ ಕಡುಬ ಪುಂಡೆ ಪಲ್ಯ ಹಿಂಡೆ ಪಲ್ಯ ಎಲ್ಲ ಮಾಡ್ತಾರ. ಹ್ಞೂ ಹಾಗಾಗಿ ಇವತ್ತ ನಾವು ಮಾಡಕತ್ತೀವಿ. ಹ್ಞೂ ಎಷ್ಟು ವರ್ಷ ಐತಿ ಹುಣಿವಿಗೆ ನಾ ಇದ್ದು? 6 ವರ್ಷ ಆಯ್ತು. ಸತಿಗೆ ಸಾಕು ಸಾಕು ಇದು ನೋಡಿಗ ಏನು ಮಾಡ್ರಿ ಹಂಗ ಕಡಿಮೆ ಅಂತ ತಗೊಂಡ್ಲಾತಾರ ಅವ್ರು. ಕೆಳಗಿಡಿ ನೀ ಒಯ್ದು ಕ್ಯಾಮ್ರಾದಾಗ ಹಿಂಗ ಇದು ಡಿಸೈನ್ ಕಡು ನೀರ್ ಕಾಯ್ಸಕ್ ಇಟ್ಟು ಬಂದಿ. ಇವು ಉಂಡಿ ಇದ್ರಾಗ ಹಾಕ್ತಾರೆ, ಮ್ಯಾಗ ಇಡ್ತಾರೆ, ಒಂದು ಪ್ಲೇಟ್ ಮುಚ್ತಾರೆ. ಈಗ ಒಳಗೆ ನೋಡ್ಕೊಂಬರೋಣ. ಒಳಗೆ ಏನು ಮಾಡ್ತೀರಿ ಅಂತ ಅತ್ತಿ ಏನು ಮಾಡತ್ತೀರಿ? ಇವತ್ತನ ಸಜ್ಜಿ ಕಡುಬು ಮಾಡಿದೆ, ಜೋಳ ಕಡುಬು ಮಾಡತ್ತೀವಿ. ಜೋಳ ಕಡುಬು. ಮಮ್ಮಿ ನೀವೇನು ಮಾಡತ್ತೀರಿ? ಅತ್ತಿ ಏನು ಮಾಡ್ಲತ್ತಿ? ಏನು ಮಾಡ್ಲತ್ತಿ ಅತ್ತಿ? ಕುಂಬಳಕಾಯಿ ನೋಡ್ಲಿಲ್ಲ ಮಮ್ಮಿ ನೀ ಇದು ಕುಂಬಳಕಾಯಿ ನೋಡು. ಕುಂಬಳಕಾಯಿ ಪುಟ್ಟ ಪುಟ್ಟ ಕುಂಬಳಕಾಯಿ, ಇದು ಬಿಳಿ ಕುಂಬಳಕಾಯಿ ಬರ್ತಾ ಮಾಡೋದು ಈಗ. ಅಷ್ಟೇ ಸಾಕು ಬರ್ತದೆ. ಹೋಳಿಗೆ ಸಂದು ಮುಚ್ಚಾಲತ್ತಿ. ಜೀವನದಾಗ ತಿನ್ಬೇಕು ಅನ್ಸಿದ್ ತಿಂದು ಬಿಡ್ಬೇಕು. ಯಾಕೆ ಕುಂಬಳಕಾಯಿ ಬರ್ತಾ ಸಣ್ಣಕ್ಕಿದ್ದಲ್ಲಿ ತಿಂದಿ, ಒಳಗೆ ತಿಂದಿಲ್ಲ. ಯಾಕೆ ತಿನ್ಬಾರ್ದತ್ತಿ? ತಿನ್ಬೇಕು. ಯಾಕೆ ತಿನ್ಬೇಕು? ಯಾಕೆ ತಿನ್ಬೇಕಂದ್ರ ಪಲ್ಯ ಮಾಡಿ ತಿನ್ಬೇಕು, ಆರೋಗ್ಯಕ್ಕೆ ಒಳ್ಳೆಯದಾಗ್ತದ. ಆರೋಗ್ಯಕ್ಕೆ ಒಳ್ಳೆಯದಾಗ್ತದ. ಉಳ್ತಾಳ್ದಿ ಅತ್ತಿ ಗರ ಗರ ಮತ್ತೆ ತೊಟ್ಟಿರಿ, ಅದು ತೊಟ್ಟಿ ಹುಚ್ಚಬೇಕ್ರಿ. ಇದಕ್ಕದು ಬಿರುಸಾಗ್ತದ್ರಿ. ಸೊಟ್ಟಿ ಇಟ್ರ ಬಿರ್ಸಾಗ್ತದ. ಇದು ಒಳಗಿಂದ ತೆಗದ್ರಿ, ಒಳಗಿಂದ ತೆಗೆದ ನೋಡ್ರಿ. ಅದು ಒಳಗಿಂದ ಬೀಜದ ಎಲ್ಲ ತೆಗದ್ರಿ. ನೋಡ್ರಿ ಅದು ಬೀಜ ರೀ. ಇದಕ್ಕ ಅದು ತಿತ್ತಲ್ಲ ನೋಡ್ರಿ. ಎವಿ ತಿತ್ತಾಳ ನೋಡ್ರಿ. ಎವಿ ಭಾಗವತ ನೀ ಏನ್ ಮಾಡ್ಲತ್ತಿ? ಒಳಗೆ ನೋಡಕತ್ತೀನಿ. ಟಾಟಾ ಬಾಯ್ ಬಾಯ್. ಪಾನಿಪುರಿ, ಗೋಬಿ ಮಂಚೂರಿ ಅಟ್ಟೆ ಗೊತ್ತಾಕಿವಿ, ಇವೆಲ್ಲ ಗೊತ್ತಿಲ್ಲ ಆಕಿಗೆ. ಏನೋ ಕೋಣಲ್ಲ ತೋಡ ಭಾಗವತ. ಗೋಬಿ ಮಂಚೂರಿ ಪಾನಿಪುರಿ ಕುಡ್ರಿ ತಿಂತಾಳ. ನೋಡು ತೊಂಬೈತ ನೋಡ್ದ ತೋರ್ಸದೆ. ಇದಕ್ಕೆ ತೊಂಬ ಚಮಚ ತಗೊಂಬನ್ನಿ ಅಮ್ಮ. ಯಾಕೆ ಯಾವ್ಯಾವ ಕತ್ತೀರಿ? ಕದಬ ಕದಬ ಅವ್ರಿ ಹಿಡಿಯಲ್ಲ ಅತ್ತಿ. ಎಲ್ಲ ತಳ ಬೀಳಕತ್ತ ಕೊಡ್ಬೋದು. ಚಲೋ ಮಾಡಿದೇವಳತ್ತಿ. ಎರಡು ಕಡಬ್ ಹಾಳು ಮಾಡಿದ್ವಿ.
2 ಕಡೆ ಮೇಲೆ 3 ಕಡೆ ಮಾಡ್ರಿ ಡಿಸೈನ್ ಡಿಸೈನ್ ನೋಡ್ದ ಡಿಸೈನ್ ಮಾಡದ ಮಾಡೈತಿ ಈಗ ಮತ್ತೆ ಇನ್ನೊಂದು ಬೇರೆ ಕುದಿಸ್ಬೇಕು ಅದು ಕುದಿಸ್ತೀವಿ ಇದಕ್ಕೊಂದು ತಾಸು ಹಾಕೋದು ತಾಸು ಅದು ತೆಗಿಲಿ ಏನು ಮಾಡಕತ್ತೀರಿ ಮಮ್ಮಿ ಮತ್ತೆ ಹೋಳ್ಗಿ ಹೋಳ್ಗಿ ಎಲ್ಲ ಮುಗೀತು. ಪುಂಡ ಪಲ್ಯ ಅಮ್ಮ ಸ್ವಲ್ಪ ಸಣ್ಣ ಮಾಡ್ರಿ ಉಳ್ಳಕ್ಕ ಎಲ್ಲಿ ಹಿಡ್ದಿ ಇಲ್ಲಿ ಮಾಡಿದಾಗ ಇಲ್ಲಿ ಮಾಡಿ ಹೋಳಿಗೆ. ಇದು ಹೋಳಿಗೆ ಇದು ಇದರಲ್ಲಿ ಹಾಕಿ ಹೋಳಿಗೆ ಮಾಡ್ತಾರೆ. ಮಾತಾಡ್ರಿ. ನೀ ಮಾತಾಡು. ಏನು ಮಾತಾಡ್ರಿ? ಹೋಳಿಗೆ ಮಾಡಾಕ ಈಗ ಹೋಳಿಗೆ ಉಣ್ಣೋ ಟೈಮ್ನಾಗ ಕೇಕ್ ತಿನ್ನೋದು. ಆಯ್ ಬರ್ರಿ ತೆಗಿಬೇಡ. ಮಾತಾಡ್ರಿ. ಇದನ್ನ ಕಟ್ ಮಾಡಿ ಕೇಕ ನೋಡ್ರಿ ಇಲ್ಲಿ ಒಳಗೆ ಹೋಗ್ಲಾಕತ್ತಾವ. ಕಾಟಿಗೆ ಹಾಕ್ರಿ, ಇದಕ್ಕೆ ಹಾಕ್ರಿ ಪುಟ್ಟಿ. ಹಿಂಗೆ ಮಾಡ್ತಾರೆ ಹೋಳಿಗೆ. ಜೋಳಿಗೆ ಪೂರಿ ಈಗ ಐ ಕಂಡಪಟ್ಟಿ ಹೋಗಿ ಹತ್ತದ ಕೈಗೆ ತೂತ್ ಮಾಡ್ತೀನಿ. ಈಗ ತೂತ್ ಮಾಡ್ಬೇಕ. ತೂತ್ ಮಾಡಿದ್ರೆ ಹೊಳೆ ಸಾಕಷ್ಟು ಬರಲ್ಲ. ಕಡ್ಚಿಗೆಲೆ ಹಾಕ್ಲಿಕ್ಕೆ ಬರಲ್ಲ ಒಟ್ಟ ಕೈಲಿನೇ. ಎಲ್ಲರೂ ಉಂಡಾರ ಕೈ ತಕೊಂಡು ಆ ಕಡೆ ಹೊರಗೆ ಹೋಗ್ಯಾರ. ನಾವು ತೆಗಿದಾರ ಉಳ್ಕೊತೀವಿ ಮಂದಿ. ಊಟ ಅವರೇ ಹಲೋ ಹಲೋ ಊಟ ಮಾಡ ಬರ್ರಿ. ಊಟ ಇಲ್ಲಿ ಎಲ್ಲರೂ ಇವತ್ತೇ ಮಾಡ್ಯಾರ. ಊರ ಡಬ್ರು ಹೊಡೆದಾರ. ಮಾಡ್ದವ್ರು ಏನು ಮಾಡ್ತಾರ ಅಂದೇ ಮಾಡೋದು. ಕೊರಗಾರ ವಸ್ತಿ ನಾಳೆಗೆ ಗೊತ್ತಾಗಿಲ್ಲ ತವಕ. ನಿಮ್ಮಲ್ಲಿ ನಾಳೆಗೆ ಅದೇನು ತೊಳಕ ಕೈ ಮಾಡಿ ಒಂದೊಂದು ತೋರಿಸ್ಬೇಕು. ಊಟ ಕುಲ್ ಬಿಡ್ಲಿ ಕಬ್ಬಿಗೆ ಬಿಡುತ್ತ ಮಳಿನೇ ಈಗ ಇಷ್ಟು ಜೋಳ ನೋಡು. ಇಟ್ಟು ಹಿಂಡಿ ಶೇಂಗಾದ ಹಿಂಡಿ ಇರ್ತಾರೆ ಇದಕ್ಕೆ. ಬರ್ರಿ ಈಗ ಹಿಂಗೆ ಮಾಡಿ ಬಿಡ ಬಿಡ್ತಾರ. ಬಾ ಆ ಪೋರ್ ಬೇಡ ತಿಕ್ಲತ್ತದ ನಿಮಗೇನಾಗದ? ಏನಿದ್ದೀರಿ ನೀವು? ನೀವೇ ಗೊತ್ತ ಏನಿದ್ದೀನಿ ನಾವು. ಚಂಪಂದ್ ಹಾಕಿರ ಇಲ್ಲ ಏನು ಮಾಡ್ರಿ ನಿಮಗೆ ಕೋಣ ಹ್ಯಾಂಗ ಕೊಡ್ಲಿ ಹ್ಯಾಂಗ ಮಾಡಿದ್ದು ಚಂಪಂದ್ ಅದೇನು ಗೊತ್ತಿಲ್ಲ. ಎಲ್ಲ ಕೊಟ್ಟು ಕಳ್ಸಿಬಿಡೋದು ಏನು ಗೊತ್ತು ನೋಡ. ಅಲ್ಲಿ ಆಗ ನೋಡ ಭಾಗವದ್ರಾಗ ಇದು ಚಂದ ಕೂತದ ಮೈಯ ಬದುಕಿತ್ತ. ಅದೇ ಚಂದಾಗ ನನಗೆ ಗೊತ್ತಿರೋ ಈ ಬೆನ್ನಾಗ ನೋಡಿಗ ಇದು ಬರೋಬ್ಬರಿ ನೋಡಿ. ಬೆನ್ನಾಗ ಅದು ಮ್ಯಾಕ್ ಇಡ್ತಾಗ ಹೂನ ಹಿಂಗ ಬಿಡೋದು ಅದು ತೊಗೊಂಡಿನಿಲ್ಲ ಗೊತ್ತಾಗಲ್ಲ. ನೋಡತ್ ಹೇಳಕ್ಕಿ ಪಟ್ನೆ ಆಸೈತ ಅವ್ 2 ಪೀಸ್ ಒಯ್ದೆ ನಂದ. ಇಲ್ಲಿ ಅದಾವ ಅಲ್ಲಿ ತಗೊಂಡ್ ನೋಡಮ್ ಇದ್ರಾಗ ಯಾವ ಬಂದದ ಪುಲಿ. ಸ್ಕೂಟಿ ಬರಕತ್ರ ಬ್ಯಾಸಿಗೆ ಸಾಲಿ ರಜಾ ಕೊಡೋಣ ಜಂಪಾರ ಆ ಕಡೆ. ಸಾಲು ನಾಳೆಗೆ ಚಾಲು ಬಿಡ್ರಿ ಇವತ್ತು ನಾಳೆ ಸಂಜೆ ಮಾತು ಈ ಕಡೆ ಇದು ಅದು ತೋತಾರ ಬಿಡು.